ಅಡ್ವಿದ್ದೆ ಸ್ವಾಮಿಗಳೇ ಬುದ್ಧಿ ನಿಮ್ ತಾವು ಮಾತಾಡ್ಬೇಕಾಗಿತ್ತು. ಏನು ಮಾತಾಡ್ಬೇಕು? ಏಕಾಂತದಲ್ಲಿ ಮಾತಾಡ್ಬೇಕು. ಕಾಂತೆ ಜೊತೆ ಏಕಾಂತ ಓಕೆ, ನನ್ನ ಜೊತೆ ಯಾಕೆ? ನಾನು ದೂರದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ. ಈ ಜಾಗದ ಬಗ್ಗೆ ನಿನ್ನಲ್ಲಿ ಏನೋ ದುರಾಲೋಚನೆ ನಡೀತಾ ಇದೆ. ಸ್ವಾಮಿಗಳಿಗೆ ದೂರದೃಷ್ಟಿ ಇದೆ. ಇಲ್ಲೇ ಕೂತ್ಕೊಂಡು ಪಕ್ಕದ ಮನೆ ಬೆಡ್ರೂಮ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಡ್ತಾರೆ. ಅದಕ್ಕಿಂತ ಪರಮಶಕ್ತಿ ಬೇಕಾ? ಸ್ವಾಮಿಗಳೇ, ನಿಮಗೆ ಎಷ್ಟು ಬೇಕಾದ್ರೂ ಕಾಣಿಕೆ ಕೊಡ್ತೀನಿ. ಈ ಜಮೀನಲ್ಲಿ ನಿಧಿ ಇಲ್ಲ ಅಂತ ಹೇಳ್ಬಿಟ್ರೆ ಸಾಕು. ದೇವ್ರೆ, ಈ ಜಮೀನು ನಾನು ಕೊಂಡ್ಕೋತೀನಿ. ನಿಮ್ಗೆ ಎಷ್ಟು ಬೇಕಾದ್ರೂ ಕಾಣಿಕೆ ಕೊಡ್ತೀನಿ. ತಪ್ಪು ಕಾಣಿಕೆ ಅಂದ್ರೆ ತಮ್ಮಣ್ಣನ ಜಮೀನ ನಾನು ನಿನಗೆ ಕೊಡಿಸ್ಬೇಕಾ? ಹೌದು ಬುದ್ಧಿ, ಈ ಜಮೀನು ನಾನು ಕೊಂಡ್ಕೊಂಡ್ಮೇಲೆ ಇದ್ರಲ್ಲಿ ಸಿಗುವ ನಿಧಿನೆಲ್ಲ ನಾನು ಎತ್ಕೋತೀನಿ. ನಿಮಗ್ ತಗೊಳ್ಳಿ 10 ಲಕ್ಷ ರೂಪಾಯಿ ಕಾಣಿಕೆ. ಸ್ವಾಮಿಗಳೇ, ರಿಯಲ್ ಎಸ್ಟೇಟ್ ರಾಜಣ್ಣ ಅವ್ರು ಬಂದಿದ್ದಾರೆ. 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ಈ ಜಮೀನ ಅವ್ರ ಹೆಸರು ಬರ್ಸ್ಕೊಡ್ಬೇಕಂತೆ. ಅಯ್ಯೋ, ಒಬ್ಬಳ ಎಷ್ಟು ಜನಕ್ಕೆ ಅಂತ ದಾರಿ ಯಾರು ಕೊಡ್ಲಿ? ಒಬ್ರಾದ್ಮೇಲೆ ಒಬ್ರು ಬಿಟ್ರೆ ತಗೊಳ್ಳಿ. 10 ಲಕ್ಷ ಸರಿಯಾಗಿದೆ, ನೆನ್ಸ್ಕೊಳ್ಳಿ. ಕಮ್ಮಿ ಇದ್ರೆ ಮೆಟ್ನಾಗ ಹೊಡಿರಿ. ನಟ್ಗಳಿರೋದು ಸ್ವಾಮಿಗಳು ನಡೆಯಕ್ಕೆ ಹೊಡೆಯಕಲ್ಲ. ಆಯ್ತಾಯ್ತು. ಈ ಜಮೀನು ನನಗೆ ಎಲ್ಲ ಮಾಡಿಸ್ಕೊಡ್ತಾರೆ. ಹೋಗಿ ಹೋಗಿ ಹೋಗಿ. ಬಹಳ ಸಂತೋಷ, ಬರ್ತೀನಿ. ನಾನ್ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋಣ ಅಂತ ಬಂದೆ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಮ್ಮ ಇಲಾಖೆಯಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಇನ್ಫ್ಯಾಕ್ಟ್ ಭೂಗರ್ಭ ಇಲಾಖೆಗೆ ನಾನೇ ಮುಖ್ಯಸ್ಥ. 20 ಲಕ್ಷ ರೂಪಾಯಿ ಒಪ್ಪಿಸ್ಕೊಂಡು ಭೂಮಿನ ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು. ನಮ್ಮ ನಿಧಿ ಸ್ವಾಮಿಗಳು ಇಲ್ಲಿರೋ ನಿಧಿನ ಹೆಕ್ಕಿ ತೆಗೆದು ಸಾರ್ವಜನಿಕರಿಗೆ ಕೊಟ್ಟೆ ಹೋಗ್ತಾರೆ. ನಿಧಿ ಸಿಕ್ಮೇಲೆ ಅದು ಸರ್ಕಾರಕ್ಕೆ ಕೊಡ್ಬೇಕಲ್ವಾ ಸರ್? ಈ ನಿಧಿ ಸ್ವಾಮಿಗಳು ನಿಧಿಯ ವಾಸ್ತುನ ನೋಡಿ ಇದು ಯಾವ ವಂಶಕ್ಕೆ ಸೇರಿದ್ದು, ಇದ್ರ ಹಿರಿಕರು ಯಾರು ಅಂತ ಸರ್ಕಾರಕ್ಕೆ ದಾಖಲಾತಿಗಳನ್ನ ಕೊಟ್ಟು ಅವ್ರ ಮನ ಒಲಿಸಿ ನಮ್ಮ ತಮ್ಮಣ್ಣಜ್ಜ ಮಲ್ಲಕ್ಕಜ್ಜಿಗೆ ಈ ನಿಧಿನ ಕೊಡ್ತೇ ಹೋಗ್ತಾರೆ. ಸ್ವಾಮಿ, ನಾನ್ ನಿಮ್ಗೆ 10 ಲಕ್ಷ ರೂಪಾಯಿ ಕೊಟ್ಟಿನಿ. ನಿಮ್ಮ ಕೈ ನಡೆಯುತ್ತೆ, ಕೊಟ್ಟಿದ್ದೀರಾ? ಅಕ್ಷರ ಕತ್ತಿನ ದೊಂಬರು ಕೊಟ್ಟ ಹಾಗೆ. ನಾನು 10 ಲಕ್ಷ ಕೊಟ್ಟಿದ್ದೀರಪ್ಪ. ರಾಜಣ್ಣ, ಯಾಕೆ ಅವಸರ ಮಾಡ್ತೀರಾ? ಮೊದ್ಲು ಈ ನಿಧಿ ಆಚೆ ಬರ್ಲಿ, ಆಮೇಲೆ ಏನ್ ವಿಷಯ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ಹೋಗಿ ಹೋಗಿ ಒಬ್ಬ ಸ್ವಾಮೀಜಿ ಹತ್ರ ಮೋಸ ಹೋಗ್ಬಿಟ್ವಲ್ಲ ಸರ್. ಆ ಸ್ವಾಮಿ ಅಷ್ಟೊಂದು ಮೋಸ ಮಾಡ್ತಾನೆ ಅಂತ ಗೊತ್ತಿದ್ರೆ ನಾನ್ ಯಾಕೋ ಕ್ಯಾಶ್ ಕೊಡ್ತಿದ್ದೆ? ಸಂಗಪ್ಪನವ್ರೆ, ನೀವು ಹಿರಿಯ ರಾಜಕಾರಣಿಗಳು, ನೀವೇ ಮೋಸ ಹೋದ್ಮೇಲೆ ಇನ್ ನಮ್ಮಂತವ್ರ ಗತಿ ಏನು? ಮೊದ್ಲು ನಿಧಿ ಎಲ್ಲಿದೆ ಅನ್ನೋ ತಿಳ್ಕೋಬೇಕು. ಅದಕ್ಕೆ ಬೇರೆ ಏನಾದ್ರು ದಾರಿ ಇದ್ರೆ ಹೇಳಿ. ಭೂಗರ್ಭ ಇಲಾಖೆ ನಿಮ್ ಅಂಡ್ರಲ್ಲೇ ಇದೆ. ಆ ಜಾಗ ಒಂದು ಸಂಶೋಧನೆ ಮಾಡಿಸ್ಬಿಡಿ. ಅಲ್ಲಿ ರಾಜರಿದ್ರ, ದೇವಸ್ಥಾನ ಇತ್ತ, ನಿಧಿ ಇದೆಯಾ, ಇದ್ರೆ ಅದನ್ನ ಯಾವ ಕುಟುಂಬದವ್ರು ಇಟ್ಟಿದ್ದಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಕರೆಕ್ಟ್. ಈಗಲೇ ತನಿಖೆಗೆ ಆರ್ಡರ್ ಮಾಡ್ಬಿಡ್ತೀನಿ. ಒಂದ್ ವೇಳೆ ನಿಧಿ ಇದೆ ಅನ್ನೋದಾದ್ರೆ ನಾನಿದ್ದೀನಿ, ಸೋಮು ಇದ್ದಾನೆ, ನೀವಿದ್ದೀರಿ, 3 ಜನ ಸಮಪಾಲು ಮಾಡ್ಕೊಂಡ್ಬಿಡೋಣ. ಸಮಪಾಲು ಸಾಧ್ಯ ಇಲ್ಲ. ವ್ಯವಸ್ಥೆ ನಾನೇ ಮಾಡಿರೋದ್ರಿಂದ ಅರ್ಧ ನಾನ್ ಇಟ್ಕೋತೀನಿ, ಇನ್ನರ್ಧದಲ್ಲಿ ನೀವಿಬ್ರು ಅರ್ಧ ಹಂಚ್ಕೊಳ್ಳಿ. ಅಪ್ಪಯ್ಯೋ, ನಿಧೀಶ್ವರ ಹೇಳ್ತಾವನೆ ಈ ಜಾಗದಲ್ಲಿ ನಿಧಿ ಅದೇ. ಸ್ವಾಮಿಗಳು ಹೇಳ್ತಿರೋದು ಸುಳ್ಳು, ಅವ್ರ ದೂರದೃಷ್ಟಿನೂ ಸುಳ್ಳು. ಇದ್ರ 400 ವರ್ಷದ ಇತಿಹಾಸಕ್ಕೆ ಎದಕ್ ನೋಡಿದೀವಿ. ಇದು ತಮ್ಮಣ್ಣವ್ರಿಗೆ ಸೇರಿ ಜಮೀನು. ಸ್ವಲ್ಪ ಕಮ್ಜಾ ಚಡ್ಗ ಮಾನತ್ ಪಡ ಸೊಬ್ಬರಿಗೆ ಅಂಡ ಕಾಯಿಸ್ಬೇಕ್ರೆ. ಸಂಶೋಧನೆ ಪ್ರಕಾರ ಇದು ಯಾರ ಜಮೀನ್ರೆ? ದಾಖಲೆ ಇದೆ ಸರ್. ಸರ್ಕಾರಿ ದಾಖಲೆಗಳ ಪ್ರಕಾರ ಇದು ತಮ್ಮಣ್ಣವರ ಪಿತ್ರಾರ್ಜಿತ ಆಸ್ತಿ. ರಾಯರ್ಗುಂಡಣ್ಣ, ನೀವಾ? ಪರಮ ಪವಿತ್ರವಾದ ಭೂಮಿ ನಮ್ಮ ಭಾರತ. ಬಡವರ ಭೂಮಿ ಸಾಹುಕಾರರ ಪಾಲಾಗ್ತಾ ಇದೆ. ನಿಮ್ಮೆಲ್ಲರ ಹೇಳಿಕೆ ಟಿವಿಲಿ ದಾಖಲಾಗಿದೆ. ಈ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ತಮ್ಮಣ್ಣಜ್ಜವ್ರ ಜಮೀನ ಅವ್ರಿಗೆ ಉಳಿಸ್ಕೊಡ್ಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ರೇ, ನಿಮ್ಮ ದುಡ್ಡನ್ನ ಸಾರ್ವಜನಿಕರಿಗೋಸ್ಕರ ಬಳಸ್ತೀವ್ರಿ, ವೃದ್ಧಾಶ್ರಮಕ್ಕೆ ಕೊಡ್ತೀವಿ. ಆಗಿದ್ದನ್ನ ಮರ್ತು ಬಿಡಿ. ಮೋಸ, ವಂಚನೆ, ಭ್ರಷ್ಟಾಚಾರನ ಇವತ್ತಿನ ನಿಲ್ಸ್ಬಿಡಿ. ಹೊಸ ಅಧ್ಯಾಯನ ಶುರು ಮಾಡಿ. ಬಡವ್ರಿಗೆ ಬದುಕಕ್ ಬಿಡಿ ಸ್ವಾಮಿ, ಅವ್ರಿಗೂ ಬದುಕಕ್ ಸ್ವಾತಂತ್ರ್ಯ ಕೊಡಿ. ಬನ್ನಿ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಸ್ವಾತಂತ್ರ್ಯ ದಿನದ ಸಂಭ್ರಮ ಆಚರಿಸೋಣ, ಬಾವುಟ ಹಾರ್ಸೋಣ. ಭಾರತ್ ಮಾತಾ ಕಿ